ಸುರ್ಜೇವಾಲಾ ನಡೆಗೆ ಕೆಲ ಶಾಸಕರು ಸಚಿವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಶಾಸಕರ ಜೊತೆ 1-to-1 ಸಭೆ ಮಾಡಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ. ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಗೆ ಕೆಲ ಶಾಸಕರು ಸಚಿವರು ಅಸಮಾಧಾನ ಹೊರಹಾಕಿದ್ದಾರೆ. 1-to-1 ಸಭೆಯನ್ನ ಮಾಡಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಮಾಹಿತಿಯನ್ನೇ ನೀಡದೆ ದಿಢೀರ್ ಅಂತ ಸಭೆಯನ್ನ ನಡೆಸಿದ್ದಾರೆ ಅನ್ನೋ ಬೇಸರವನ್ನ ಕೆಲ ಶಾಸಕರು ಸಚಿವರು ಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಯಾರು ಅಂದ್ರೆ ಅದು ಸಿದ್ದರಾಮಯ್ಯನವರು. ಅವ್ರನ್ನೇ ಬಿಟ್ಟು ಈಗ ಸಭೆ ಮಾಡಿದ್ದಕ್ಕೆ ಕೆಲ ಶಾಸಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಹರೀಶ್, ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ 3 ದಿನಗಳ ಕಾಲ ರಾಜ್ಯಕ್ಕೆ ಭೇಟಿ ನೀಡಿ ಮಾಡಿದಂತ ಸಭೆಯ ಮೇಲೆಯೇ ಶಾಸಕರು ಸಚಿವರ ಅಸಮಾಧಾನ ಯಾಕೆ ಹೀಗಾಗ್ತಾ ಇದೆ? ಮಧುಸೂದನ್, ಬಹಳ ಮುಖ್ಯವಾಗಿರುವಂಥದ್ದು ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು 3 ದಿನಗಳ ಕಾಲ ಹಳೆ ಮೈಸೂರು ಭಾಗದ ಶಾಸಕರ 1-to-1 ಸಭೆಯನ್ನು ನಡೆಸಿದ್ರು. ಸಹಜವಾಗಿ ಕೂಡ ಅನುದಾನ, ಅಭಿವೃದ್ಧಿ ಸೇರಿದಂತೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಅಭಿಪ್ರಾಯಗಳನ್ನ ಮೌಖಿಕವಾಗಿ ಪಡೆದುಕೊಂಡು ಅದನ್ನ ಲಿಖಿತ ರೂಪದಲ್ಲಿ ದಾಖಲಿಸಿಕೊಂಡಿರುವಂಥದ್ದು ಕೂಡ ಇದು ಆಗಿದೆ. ಸೊ ಆದ್ರೆ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಕೂರಿಸ್ಕೊಂಡು ಇದನ್ನ ಸಭೆ ಮಾಡಬಹುದಾಗಿತ್ತಲ್ಲ ಅನ್ನುವಂಥ ಚರ್ಚೆಗಳು ಈಗ ಕಾಂಗ್ರೆಸ್ನಲ್ಲಿ ವ್ಯಕ್ತ ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ಅನುದಾನ ಸೇರಿದಂತೆ ಕೆಲವು ವಿಚಾರಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಗೆಹರಿಸಬೇಕಾಗತ್ತೆ. ಅದು ಸಿಎಂ ಆಗಿರುವಂತವ್ರು ಕೂಡ ಕೂರ್ಕೋಬೇಕಾಗತ್ತೆ, ಮತ್ತೆ ಆಲಿಸಬೇಕಾಗತ್ತೆ. ಆದ್ರೆ ಉಸ್ತುವಾರಿ ಆಗಿರೋರಂತೂ ಸಿಎಂ ಸಿದ್ದರಾಮಯ್ಯವ್ರನ್ನ ಪಕ್ಕಕ್ಕಿಟ್ಟು ಈ ರೀತಿ 1-to-1 ಸಭೆ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಅಸಮಾಧಾನ ಶಾಸಕರು ಸಚಿವರಲ್ಲಿ ಕೂಡ ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ಅಂದ್ರೆ ಒಂದು ಬಹಳ ಮುಖ್ಯವಾಗಿರುವಂಥದ್ದು, ಸೊ ಅನುದಾನ ಆಗಿರ್ಬೋದು, ಬೇರೆ ಯಾವುದೇ ಸಮಸ್ಯೆ ಆಗಿರ್ಬೋದು, ಪ್ರಮುಖವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂಥದ್ದು ಸಿದ್ದರಾಮಯ್ಯರು ಶಾಸಕಾಂಗ ಸಮಸ್ಯೆಯನ್ನ ಆಲಿಸಬೇಕಾಗಿರುವಂಥದ್ದು, ಮತ್ತೆ ಅನುದಾನದ ವಿಚಾರವಾಗಿ ಸೊ ಅವರಿಗೆ ಸಮಸ್ಯೆಗೆ ಧ್ವನಿಗೂಡಿಸಬೇಕಾಗಿರುವಂಥದ್ದು, ಮತ್ತೆ ಪರಿಹಾರವನ್ನು ಕಂಡುಹಿಡಿಬೇಕಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಆಗಿರುವಂಥದ್ದು. ಆದ್ರೆ ಅವ್ರನ್ನ ಪಕ್ಕಕ್ಕಿಟ್ಟು ಸಭೆ ಮಾಡಿರೋದು ಯಾಕೆ ಅನ್ನುವಂಥ ಸಹಜವಾಗಿ ಕೂಡ ಒಂದಷ್ಟು ಪ್ರಶ್ನೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯವ್ರನ್ನ ಕೂರಿಸ್ಕೊಂಡು ಈ ರೀತಿ ಸಮಸ್ಯೆ ಆಲಿಸಿದ್ದೇ ಆಗಿದ್ದಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಅನ್ನುವಂಥ ಅಸಮಾಧಾನ ಬೇಗುದಿ ಕೂಡ ಈಗ ಹಲವು ಸಚಿವರು ಶಾಸಕರಲ್ಲಿ ವ್ಯಕ್ತ ಆಗ್ತಿದೆ. ಆದ್ರೆ ಸುರ್ಜೇವಾಲಾ ಅವರು ಸಭೆ ನಡೆಸ್ತಿದ್ದಂತ ಸಂದರ್ಭದಲ್ಲಿ ಕೂಡ ಅಸಮಾಧಾನ ಸ್ಫೋಟ ಜಾಸ್ತಿ ಆಗ್ತಿರುವಂಥದ್ದು. ಹಾಗಾಗಿ ಹಲವು ಸಚಿವರು ಶಾಸಕರು ಈ ವಿಚಾರವಾಗಿ ಅಸಮಾಧಾನವನ್ನ ಹೊಂದಿರುವಂಥದ್ದು. ಮಧು, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.